ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್. ವಾಕಿಂಗ್ ಒಬ್ಬ ವ್ಯಕ್ತಿಗೆ ಅತ್ಯಂತ ಉಪಯುಕ್ತವಾದಂತಹ ವ್ಯಾಯಾಮ. ನಾವೆಲ್ಲರೂ ಪ್ರತಿದಿನ ವಾಕಿಂಗ್ ಮಾಡ್ತೀವಿ, ಆದರೆ ನಾವೆಲ್ಲರೂ ಕೂಡ ಈ ವಾಕಿಂಗ್ ಮಾಡಬೇಕಾದ್ರೆ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಆಶ್ಚರ್ಯ ಆಗುತ್ತಲ್ಲ. ನಾವು ನಡೆಯುವಂತಹ ಭಂಗಿ ಸರಿ ಇಲ್ಲ, ನಾವು ಹಾಕುವಂತಹ ಚಪ್ಪಲ್ ಅಥವಾ ಶೂ ಸರಿ ಇಲ್ಲದೆ ಇರಬಹುದು, ಎಷ್ಟು ದೂರ ನಡಿಬೇಕು, ಎಷ್ಟು ದೊಡ್ಡ ಹೆಜ್ಜೆಯನ್ನು ಹಾಕಬೇಕು, ಯಾವ ಸ್ಪೀಡಲ್ಲಿ ನಡಿಬೇಕು, ಕೈಯನ್ನು ಹೇಗೆ ಬೀಸಬೇಕು, ಏರು ಇಳಿತಗ್ಗಿರುವಂತಹ ಪ್ರದೇಶದಲ್ಲಿ ಹೇಗೆ ನಡಿಬೇಕು, ನಡೆಯೋಕ್ಕಿಂತ ಮುಂಚೆ ನೀರು ಕುಡಿಬೇಕಾ, ನಡಿಬೇಕಾದ್ರೆ ನೀರು ಕುಡಿಬೇಕಾ ಅಥವಾ ನಂತರ ನೀರು ಕುಡಿಬೇಕಾ, ಅಥವಾ ನಾವು ನೋವು ಬಂತು ಅಂದ ತಕ್ಷಣ ಒಂದ್ ಕಡೆ ಕೂತ್ಕೋಬೇಕಾ ಅಥವಾ ವಾಕಿಂಗ್ ಕಂಟಿನ್ಯೂ ಮಾಡಬೇಕಾ, ನಾವು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪೋ, ವಾಕಿಂಗ್ ಬಗ್ಗೆ ಇರುವಂತಹ 10 ತಪ್ಪುಗಳು ನಾವೇನ್ ಮಾಡ್ತಾ ಇದ್ದೀವಿ ಅದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ವಾಕಿಂಗ್ ಅನ್ನ ಪ್ರತಿದಿನ ಅರ್ಧ ಗಂಟೆ ಆದರೂ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗಗಳಿದೆ. ವಾಕಿಂಗ್ ನಿಂದ ಆಗುವಂತಹ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಬೋದು. ವಾಕಿಂಗ್ ಅನ್ನ ಪ್ರತಿನಿತ್ಯ ಅರ್ಧ ಗಂಟೆ ಆದರೂ, ವಾರದಲ್ಲಿ 5 ದಿನ ಆದರೂ ಮಾಡಲೇಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಗೆ ಹೇಳುತ್ತೆ. ಆದರೆ ನಾವು ಬಹಳಷ್ಟು ಜನ ಒಂದ್ಸಲ ವಾಕಿಂಗ್ ಶುರು ಮಾಡಿಬಿಡ್ತೀವಿ, ಆದರೆ ಒಂದು 8-10 ದಿನದಲ್ಲಿ ಅಯ್ಯೋ ನನ್ನ ತೂಕ ಕಡಿಮೆ ಆಗಲೇ ಇಲ್ಲ, ವಾಕಿಂಗ್ ಮಾಡಲಿಕ್ಕೆ ನನ್ನ ಕಾಲು ನೋವು ಶುರುವಾಗ್ಬಿಡ್ತು, ನನಗೆ ಇವತ್ತೇನೋ ಮಳೆ ಬಂತು ಅಂತ ಈ ರೀತಿ ನೆಪಗಳನ್ನು ಹೇಳಿ ನಾವು ಪ್ರತಿನಿತ್ಯ ಮಾಡೋದನ್ನು ತಪ್ಪಿಸ್ಬಿಡ್ತೀವಿ. ಸತತವಾಗಿ ಮಾಡೋದು ಬಹಳ ಮುಖ್ಯ, ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾ ಇದ್ದಾನೆ ವ್ಯಾಯಾಮ ಅಂತ ಹೇಳ್ಕೊಂಡು ಅಂತ ಇದ್ದಾಗ ಯಾವ ತಪ್ಪುಗಳನ್ನು ಮಾಡ್ತಾನೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ತಪ್ಪು ಪಾಸ್ಚರ್, ಅಂದರೆ ಭಂಗಿಯನ್ನು ಸರಿಯಾಗಿ ಇಟ್ಕೊಳ್ಳದೆ ಇರುವಂತಹದ್ದು. ತಲೆ, ಭುಜ, ಕುತ್ತಿಗೆ, ಬೆನ್ನನ್ನು ಸರಿಯಾಗಿ ಇಟ್ಕೊಳ್ಳದೆ ನಡೆಯುವಂತಹದ್ದು. ಸುಲಭವಾಗಿ ನಾವು ನಡೀತಾ ಇರಬೇಕಾದ್ರೆ ನಮ್ಗೆ ಗೊತ್ತಿಲ್ದೇನೋ ನಮ್ಮ ತಲೆಯನ್ನು ನಾವು ಮುಂದೆ ಬಾಗಿಸ್ಬಿಡ್ತೀವಿ, ನಮ್ಮ ಭುಜ ಮುಂದೆ ಬಗ್ಬಿಡುತ್ತೆ, ಬೆನ್ನು ಬೂನಾಗ್ಬಿಡುತ್ತೆ. ಈ ರೀತಿ ಆದ ತಕ್ಷಣ ನಮ್ಮ ಬೆನ್ನಿಗೆ, ಕುತ್ತಿಗೆಗೆ ನೋವು ಬರಲಿಕ್ಕೆ ಶುರುವಾಗ್ಬಿಡ್ಬೋದು. ನಾವು ನಡೆಯುವಂತಹ ಭಂಗಿ ಸರಿ ಇಲ್ಲ ಅಂತ ಹೇಳ್ತೀವಿ. ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ನಾವು ನಡಿಬೇಕಾದ್ರೆ ತಲೆಯನ್ನು ನೇರವಾಗಿ ಇಟ್ಕೊಂಡಿರ್ಬೇಕು. ಒಂದು ಸ್ಟ್ರಿಂಗ್ ನಮ್ಮ ತಲೆಗೆ ಹಿಡ್ಕೊಂಡು ಎತ್ತಾ ಇದೆ ಅನ್ನುವಂತಹ ಭಾವನೆ ಇಟ್ಕೊಂಡು ನಡೆದಾಗ ನಾವು ತಲೆಯನ್ನು ನೇರವಾಗಿ ಇಟ್ಕೋಬಹುದು. ನಮ್ಮ ಭುಜಗಳು ರಿಲ್ಯಾಕ್ಸ್ ಆಗಿರಬೇಕು, ಮುಂದೆ ಬಗ್ಬಿಡಬಾರ್ದು. ಈ ರೀತಿ ಆದಾಗ ಕುತ್ತಿಗೆ ಮೇಲೆ, ನರದ ಮೇಲೆ ಒತ್ತಡ ಹೆಚ್ಚಾಗುತ್ತೆ, ನೋವು ಬಂದ್ಬಿಡಬಹುದು. ಭುಜವನ್ನ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡು ತಲೆಯ ನೇರವಾಗಿ ಇಟ್ಕೊಂಡು ಇರೋದಂಥದ್ದು ಬಹಳ ಮುಖ್ಯ. ತುಂಬ ಮೇಲೆ ಕೆತ್ತು ತುಂಬ ಹಿಂದ್ಗಡೆ ಇಟ್ಕೊಂಡ್ಬಿಟ್ರು ಕೂಡ ಬಹಳ ಜಾಸ್ತಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ನಂತರ ನಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಂಡು ತಲೆ, ಭುಜ, ಕುತ್ತಿಗೆ, ಬೆನ್ನು ಒಂದೇ ಲೈನಲ್ಲಿ ಬಂದಾಗ ನ್ಯಾಚುರಲ್ ಆಗಿರುವಂತಹ ಸ್ಪೈನ್ ಕರ್ವ್ ಅನ್ನ ನಾವು ಮೇಂಟೈನ್ ಮಾಡಿದಾಗ ಬಹಳ ಸುಲಭವಾಗಿ ಕುತ್ತಿಗೆ ಮತ್ತು ಬೆನ್ನು ಇಲ್ಲದೆ ಸರಿಯಾದ ಭಂಗಿಯಲ್ಲಿ ನಾವು ವಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಎಲ್ಲಿ ನೋಡಬೇಕು? ನಮ್ಮ ಕಣ್ಣಿನ ದೃಷ್ಟಿ ನೆಲದ ಮೇಲೆ ಖಂಡಿತ ಏನಾದರೂ ಗುಂಡಿ ಇದೆಯಾ, ಏನಾದರೂ ಕಲ್ಲಿದೆಯಾ ಅಂತ ನಮ್ಮ ಎಚ್ಚರಿಕೆ ಇರಬೇಕು. ಆದರೆ ಹೆಚ್ಚು ಹೊತ್ತು ನಾವು ಒಂದು 10-20 ಅಡಿ ದೂರದಲ್ಲಿ ನಮ್ಮ ಕಣ್ಣಿನ ದೃಷ್ಟಿ ಇದ್ರೆ ನಾವು ನಮ್ಮ ಕುತ್ತಿಗೆ, ಬೆನ್ನು, ಭುಜವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎರಡನೇ ತಪ್ಪು, ನಾವು ವಾಕಿಂಗ್ ಮಾಡಬೇಕಾದ್ರೆ ಸರಿಯಾದ ಪಾದರಕ್ಷೆ, ಶೂ ಅನ್ನ ಬಳಸದೇ ಇರುವಂತಹದ್ದು. ವಾಕಿಂಗ್ ಮಾಡಬೇಕಾದ್ರೆ ನಾವು ಹಲವಾರು ಸಲ ಯಾವುದೋ ಒಂದು ಟೈಟ್ ಆಗಿರೋ ಶೂ ಅನ್ನ ಅಥವಾ ಲೂಸ್ ಆಗಿರೋ ಶೂ ಅನ್ನ ಹಾಕೊಂಡು ಬಳಸ್ತೀವಿ, ಅಥವಾ ಚಪ್ಪಲ್ ಹಾಕೊಂಡು, ಹವಾಯಿ ಚಪ್ಪಲ್ ಹಾಕೊಂಡು ವಾಕಿಂಗ್ ಅಂತ ವ್ಯಾಯಾಮ ಮಾಡಕ್ಕೆ ಹೋಗ್ಬಿಡ್ತೀವಿ. ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ. ನಮ್ಮ ಪಾದಗಳಿಗೆ, ಆ ಬೆರಳುಗಳಿಗೆ ಸರಿಯಾಗಿ ಗ್ರಿಪ್ ಮಾಡೋಕ್ಕಾಗೋದಿಲ್ಲ, ಟೈಟ್ ಆಗಿಬಿಟ್ರೆ ಒತ್ತಡ ಬಂದ್ಬಿಡುತ್ತೆ. ಅದರಿಂದ ಹಲವಾರು ಆರೋಗ್ಯಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ನಾವು ಮಾಡಬಾರ್ದು. ಸರಿಯಾಗಿ ನಮ್ಮ ಪಾದಕ್ಕೆ ಫಿಟ್ ಆಗಿರುವಂತಹ ವಾಕಿಂಗ್ ಶೂ ಅನ್ನು ತಗೊಳ್ಳೋದು ಬಹಳ ಮುಖ್ಯ. ವಾಕಿಂಗ್ ಶೂ ಅಲ್ಲಿ ಸರಿಯಾದ ರೀತಿಯಲ್ಲಿ ಆರ್ಚ್ ಸಪೋರ್ಟ್ ಇರುತ್ತೆ, ಸರಿಯಾದ ಕುಷನ್ ಇರುವಂತಹ, ಶಾಕ್ ಅಬ್ಸಾರ್ಬರ್ ಎಫೆಕ್ಟ್ ಇರುವಂತಹ ಚಪ್ಪಲ್ ಅಥವಾ ಶೂ ಅನ್ನು ತಗೋಬೇಕಾದ್ರೆ ನಾವು ಸರಿಯಾದ ಗ್ರಿಪ್ ಇರಬೇಕು, ಔಟ್ ಸೋಲ್ ಅಲ್ಲಿ ಸರಿಯಾದ ಟ್ರಾಕ್ಷನ್ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ನಾವು ನಿಂತಾಗ, ನಡೆದಾಗ ಜಾರಬಾರ್ದು, ಆದರೆ ನಮಗೆ ಸರಿಯಾದ ರೀತಿಯಲ್ಲಿ ಪುಷ್ ಅನ್ನು ಕೊಡುವಂತಹ, ವಾಕಿಂಗ್ ಸುಲಭವಾಗಿ ಮಾಡಲಿಕ್ಕೆ ಫ್ಲೆಕ್ಸಿಬಲ್ ಆಗಿರುವಂತಹ ಶೂ ಬೇಕು ಅಂತ ಹೇಳ್ತೀವಿ. ತುಂಬ ಹೀಲ್ ಇರುವಂತಹ ಶೂ ತಗೊಂಡ್ರೆ, ಅಥವಾ ಜಾರುವಂಥ ಚಪ್ಪಲ್ ತಗೊಂಡ್ರೆ, ಅಥವಾ ರನ್ನಿಂಗ್ ಶೂ ತಗೊಂಡ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕೆಲಸಕ್ಕೆ ಬೇರೆ ಬೇರೆ ರೀತಿಯಂಥ ಶೂಗಳಿರುತ್ತೆ. ಸರಿಯಾದ ಪಾದರಕ್ಷೆ ಆಯ್ಕೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಇದೆಲ್ಲ ಡೀಟೇಲ್ಸ್ ಅನ್ನು ನಾನು ಹೇಳಿದ್ದೀನಿ, ಅದನ್ನು ನೀವು ನೋಡ್ಬೋದು. ಅದರಿಂದ ಸರಿಯಾದ ಪಾದರಕ್ಷೆಯನ್ನು ನಾವು ವಾಕಿಂಗ್ಗೆ ಬಳಸಿದ್ರೆ ನಮಗೆ ಆರೋಗ್ಯಕ್ಕೆ ತುಂಬ ಸುಲಭವಾಗಿ ಹಲವಾರು ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನಾವು ಕಾಲಕ್ಕೆ ಅದನ್ನು ಚೇಂಜ್ ಮಾಡಬೇಕು. 6-8 ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದ್ಸಲ ಆದರೂ ಆ ಶೂ ಸೌದೋಗ್ಬಿಟ್ಟಿರುತ್ತೆ. ಶೂ ಸೌದಿದೆಯಾ, ಅದು ಕುಷನಿಂಗ್ ಎಫೆಕ್ಟ್ ಸರಿ ಇದೆಯಾ ಅಂತ ಕಾಲಕ್ಕೆ ಚೆಕ್ ಮಾಡಿಕೊಂಡು ಪಾದರಕ್ಷೆಯನ್ನು ಚೇಂಜ್ ಮಾಡೋದು ಕೂಡ ಬಹಳ ಮುಖ್ಯ. ಮೂರನೇ ತಪ್ಪು ಓವರ್ ಸ್ಟ್ರೈಡಿಂಗ್, ತುಂಬ ದೊಡ್ಡ ಹೆಜ್ಜೆಯನ್ನು ನಡೆಯುವಂತಹದ್ದು. ನಾವು ಹಲವಾರು ಜನರನ್ನು ನೋಡಿರ್ಬೋದು, ಫಾಸ್ಟಾಗಿ ನಡಿಬೇಕು ಅಂತ ಹೇಳ್ಕೊಂಡು ದೊಡ್ಡ ಹೆಜ್ಜೆ ಇಟ್ಟು ನಡೀತಿರ್ತಾರೆ. ಕೈ ಜೋರಾಗಿ ಬೀಸ್ಕೊಂಡು ದೊಡ್ಡ ಹೆಜ್ಜೆ, ಅಥವಾ ಕೆಲವೊಬ್ರು ಅಗಲ ಹೆಜ್ಜೆ ಇಟ್ಕೊಂಡು, ಅಥವಾ ಸೊಂಟವನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನಡೆಯುವಂಥವ್ರು ಇರ್ತಾರೆ. ಈ ರೀತಿಯಾಗಿ ನಡೆಯುವಂಥದ್ದು ತಪ್ಪು.
ಈ ರೀತಿ ನಡೆದಾಗ ನಮಗೆ ಏಟ್ ಬೀಳುವಂತಹ ಸಾಧ್ಯತೆ ಹೆಚ್ಚು. ಮೊಣಕಾಲಿಗೆ, ನಮ್ಮ ಕಾಲಿಗೆ, ಪಾದಕ್ಕೆ, ಬೆನ್ನಿಗೆ, ಸೊಂಟಕ್ಕೆ ಇದೆಲ್ಲದಕ್ಕೂ ತೊಂದರೆ, ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ ನ್ಯಾಚುರಲ್ ಆಗಿ ನಮ್ಮ ದೇಹದ ಪ್ರಕೃತಿಗೆ, ನಮ್ಮ ಹೈಟಿಗೆ, ನಮ್ಮ ದೇಹದ ತೂಕಕ್ಕೆ ಸರಿಯಾದ ರೀತಿಯಲ್ಲಿ ಎಷ್ಟು ಫ್ರೀಯಾಗಿ ನಡಿಬಹುದು, ನಡಿಬೇಕಾದ್ರೆ ನಮ್ಮ ಕೇಡೆನ್ಸ್ ಎಷ್ಟು ಸ್ಟೆಪ್ಗಳನ್ನು ಒಂದು ನಿಮಿಷಕ್ಕೆ ಇಡ್ತೀವಿ ಅಂತ, ಅದು ಸುಮಾರು 100ರಿಂದ 120 ಸ್ಟೆಪ್ ಒಂದು ನಿಮಿಷಕ್ಕೆ ನಾವು ಆ ಸ್ಪೀಡಲ್ಲಿ ನಡೀತಾ ಇದ್ದೀವಿ ಅಂತಂದ್ರೆ ನಮ್ಮ ನ್ಯಾಚುರಲ್ ಸ್ಟ್ರೈಡಲ್ಲಿ, ಅಂದರೆ ನಾನು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಾಗ ನಮ್ಮ ದೇಹ, ಪಾದ, ಹಿಮ್ಮಡಿ ಎಲ್ಲದೂ ಒಂದೇ ಲೈನಲ್ಲಿ ನಡೀತಾ ಇದೆ ಅಂತ ಇದ್ದಾಗ ನಾವು ಫ್ರೀಯಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಮೂತ್ ಆಗಿ ನಮ್ಮ ಹೀಲ್ ಟು ಟೋ ಮೋಷನ್ ಇರಬೇಕು. ಒಂದು ನಾರ್ಮಲ್ ಗೇಟಲ್ಲಿ ನಮ್ಮ ಹಿಮ್ಮಡಿಯನ್ನು ನಾವು ಫಸ್ಟ್ ಇಡ್ತೀವಿ, ನಂತರ ಪಾದ ಬರುತ್ತೆ, ನಂತರ ನಮ್ಮ ಬೆರಳುಗಳ ತುದಿ, ಬಾಲ್ ಆಫ್ ದ ಟೋ ಅಂತ ಹೇಳ್ತೀವಿ, ಅದು ನಿಧಾನಕ್ಕೆ ಎದ್ದು ಒಂದು ಸ್ಪ್ರಿಂಗ್ ತರ ನಮ್ಮನ್ನ ಮುಂದೆ ತಳ್ಳುತ್ತೆ. ಈ ರೀತಿಯಾಗಿ ಸ್ಮೂತ್ ಆಗಿ ನಾವು ಮೂವ್ಮೆಂಟ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಏಟು ತೊಂದರೆ ಆಗದೇ ಇರೋ ರೀತಿಯಲ್ಲಿ, ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ಸ್ಮೂತ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ನ್ಯಾಚುರಲ್ ಸ್ಟ್ರೈಡಲ್ಲಿ ನಾವು ನಡೆಯುವಂತಹ ಅಭ್ಯಾಸವನ್ನ ನಾವು ಬೆಳೆಸ್ಕೋಬೇಕು. 4ನೇ ತಪ್ಪು, ನಾವು ನಡಿಬೇಕಾದ್ರೆ ಕೈ ಬೀಸೋದ್ರ ಬಗ್ಗೆ ಗಮನ ಹರಿಸದೇ ಇರುವಂತಹದ್ದು. ನಾವು ನೋಡಿರ್ಬೋದು, ಕೆಲವೊಬ್ರು ತುಂಬಾ ಜೋರಾಗಿ ಕೈ ಬೀಸ್ಕೊಂಡು ನಡೀತಾ ಇರ್ತಾರೆ, ಕೆಲವೊಬ್ರು ಏನೋ ಕೈ ಬೀಸದೆ ನೇರವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎರಡೂ ಕೂಡ ತಪ್ಪು. ಇದರಿಂದ ನಮ್ಮ ನಡೆಯುವಂತಹ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಎಫಿಷಿಯೆಂಟ್ ಆಗಿ ನಡಿಬೇಕು, ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಕಡಿಮೆ ಶಕ್ತಿ ಉಪಯೋಗಿಸಿ ಬಹಳ ನಮಗೆ ಉಪಯೋಗ ಸಿಗೋ ರೀತಿಯಲ್ಲಿ ನಡಿಬೇಕು ಅಂದ್ರೆ ಕೈಯನ್ನ ಸರಿಯಾಗಿ ಬೀಸಬೇಕು. ಸರಿಯಾಗಿ ಕೈ ಬೀಸೋದಂದ್ರೆ ಹೇಗೆ? ನಮ್ಮ ಮೊಣಕೈಯನ್ನ 90 ಡಿಗ್ರಿಯಲ್ಲಿ ಬೆಂಡ್ ಆಗಿ ಇಟ್ಕೊಂಡಿರ್ಬೇಕು. ನಿಧಾನವಾಗಿ ನಮ್ಮ ದೇಹದ ನಡಿಗೆ ಸ್ಪೀಡಿನ ಜೊತೆಗೇನೆ ಎಡಗಾಲ್ ಮುಂದೆ ಇಟ್ಟಾಗ ಬಲಗೈ ಮುಂದೆ ಹೋಗ್ಬೇಕು, ಬಲಗಾಲ್ ಮುಂದೆ ಇಟ್ಟಾಗ ಎಡಗೈ ಮುಂದೆ ಹೋಗ್ಬೇಕು. ಅದು ನಮ್ಮ ದೇಹದ ಅಡ್ಡ ಬರಬಾರ್ದು, ನೇರವಾಗಿ ಈ ರೀತಿ ಇರಬೇಕು. ಒಂದೇ ಸ್ಪೀಡಲ್ಲಿ, ಒಂದೇ ಲಯದಲ್ಲಿ ಇರಬೇಕು. ರಿದಮ್ ಬಹಳ ಮುಖ್ಯ. ಅದರ ಜೊತೆಗೆ ನಮ್ಮ ಉಸಿರಾಟದ ಬಗ್ಗೆನೂ ಗಮನ ಇಟ್ಟಾಗ ನಮ್ಮ ದೇಹದ ಕೋರ್ ಅನ್ನ ನಾವು ಎಂಗೇಜ್ ಮಾಡಿಕೊಂಡು ನಿಧಾನವಾಗಿ ಎಫಿಷಿಯೆಂಟ್ ಆಗಿ ನಮ್ಮ ಭುಜದ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಇಟ್ಟು ನಡೆದಾಗ ನಮ್ಮ ಈ ನಡಿಗೆ ಭಂಗಿ, ಪಾಸ್ಚರ್, ಕೇಡೆನ್ಸ್ ಎಲ್ಲದೂ ಕೂಡ ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಡಿಗೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರಬೇಕು. ಆಗಾಗ ಇದ್ರ ಬಗ್ಗೆ ನೆನ್ಪು ಮಾಡ್ಕೋತಾ ಇರಬೇಕು. ನನ್ನ ನಡಿಗೆ ಸರಿ ಇದೆಯಾ, ಕೈ ಸರಿಯಾಗಿ ಬೀಸ್ತಾ ಇದ್ದೀನ ಅನ್ನೋದನ್ನ ನಾವು ನೆನ್ಪು ಮಾಡ್ಕೋಬೇಕು. 5ನೇ ತಪ್ಪು, ನಮ್ಮ ದೇಹಕ್ಕೆ ಸರಿಯಾದ ಸ್ಪೀಡಲ್ಲಿ ನಾವು ನಡಿದೇ ಇರುವಂಥದ್ದು. ಕೆಲವೊಬ್ರು ತುಂಬಾ ಫಾಸ್ಟ್ ಆಗಿ ನಡೆದ್ಬಿಡ್ತಾರೆ, ಕೆಲವೊಬ್ರು ತುಂಬಾ ಸ್ಲೋ ನಡೀತಾರೆ. ತುಂಬಾ ಫಾಸ್ಟ್ ಆದ್ರೆ ನಂತರ ನಮ್ಗೆ ಸುಸ್ತಾಗ್ಬಿಡುತ್ತೆ, ತುಂಬಾ ಸ್ಲೋ ಆದ್ರೆ ನಮ್ಗೆ ಅದರ ಲಾಭ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಿಂದ ನಮ್ಮ ದೇಹಕ್ಕೆ ತಕ್ಕ ಹಾಗೆ ನಾವು ಸ್ಪೀಡಲ್ಲಿ ನಡೆಯೋದನ್ನ ಕಲ್ತ್ಕೋಬೇಕು. ಪ್ರಾರಂಭದಲ್ಲಿ ನಾವು ವಾರ್ಮ್ ಅಪ್ ಮಾಡಬೇಕು, ಒಂದು 5 ನಿಮಿಷ ನಿಧಾನ ನಡಿಬೇಕು. ನಂತರ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಗುತ್ತೋ ಅದನ್ನ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಸರಿಯಾದ ಸ್ಪೀಡ್ ಯಾವುದು? ಸುಲಭವಾಗಿ ಹೇಳೋದಾದ್ರೆ, ನಾನು ನಡಿಬೇಕಾದ್ರೆ ಫಾಸ್ಟ್ ಆಗಿ ನಡಿಬೇಕಾದ್ರೆ ನನ್ನ ಹೃದಯದ ಬಡಿತ ಹೆಚ್ಚಾಗಬೇಕು, ಆದ್ರೆ ಒಂದು 5ರಿಂದ 6 ಶಬ್ದಗಳ ವಾಕ್ಯವನ್ನ ಮಾತಾಡ್ಲಿಕ್ಕೆ ಆಗ್ಬೇಕು. ಪ್ರತಿಯೊಬ್ಬರಿಗೂ ಅವರ ವಯಸ್ಸಿಗೆ ತಕ್ಕ ಹಾಗೆ ಹೃದಯದ ಬಡಿತ ಮ್ಯಾಕ್ಸಿಮಮ್ ಎಷ್ಟಾಗಬೇಕು ಅಂತ ಇರುತ್ತೆ. ಅದರ 70% ಆದರೂ ರೀಚ್ ಆಗುವಂಥದ್ದು ಇರಬೇಕು. ಇದನ್ನ ನಾವು ನಮ್ಮ ರಿಸ್ಟ್ ಬ್ಯಾಂಡ್ ಹಾಕೊಂಡು, ಮೊಬೈಲ್ ಅಲ್ಲಿರುವಂತಹ ಆಪ್ ಅನ್ನು ನೋಡ್ಕೊಂಡು ನಾವು ಕಂಡ್ಕೋಬಹುದು. ಎಷ್ಟು ದೂರ ನಡೀತಾ ಇದೀವಿ, ಎಷ್ಟು ಹೆಜ್ಜೆ ನಡೀತಾ ಇದೀವಿ, ಎಷ್ಟು ಸ್ಪೀಡಲ್ಲಿ ನಡೀತಾ ಇದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅಥವಾ ನಾನು ಶುರು ಮಾಡಬೇಕಾದ್ರೆ ಇಷ್ಟು ಗಂಟೆ ಆಗಿತ್ತು, ಈ ಟರ್ನ್ ಬಂದಾಗ ನಾನು ಇಷ್ಟು ನಿಮಿಷ ಆಗಿರಬೇಕು, ಲ್ಯಾಂಡ್ ಮಾರ್ಕ್ ಅನ್ನು ನೋಡ್ಕೊಂಡು ನಾನು ಆ ಸ್ಪೀಡಲ್ಲಿ ಇದೀನಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನಂತರ ನಿಧಾನವಾಗಿ ಕೂಲ್ ಡೌನ್ ಮಾಡಿ ಸ್ಟಾಪ್ ಮಾಡಬೇಕು. 6ನೇ ತಪ್ಪು, ನಾವೆಲ್ಲರೂ ವಾಕಿಂಗ್ ಮಾಡಬೇಕಾದ್ರೆ ವಾರ್ಮ್ ಅಪ್ ಮತ್ತೆ ಕೂಲ್ ಡೌನ್ ಅನ್ನ ಮಾಡದೇ ಇರುವಂಥದ್ದು. ವಾರ್ಮ್ ಅಪ್ ಮಾಡೋದು ಬಹಳ ಮುಖ್ಯ. ನಮ್ಮ ಹೃದಯವನ್ನ, ನಮ್ಮ ಎಲ್ಲ ಮಾಂಸಖಂಡಗಳನ್ನ ವಾಕಿಂಗ್ಗೆ ನಾವು ರೆಡಿ ಮಾಡಬೇಕು. ನಿಧಾನವಾಗಿ ನಾವು ಸ್ಲೋ ಆಗಿ ಶುರು ಮಾಡಿ ನಂತರ ಫಾಸ್ಟ್ ಮಾಡ್ತಾ ಹೋಗ್ಬೇಕು. ಒಂದು 5 ನಿಮಿಷ ನಿಧಾನವಾಗಿ ವಾಕ್ ಮಾಡಬೇಕು. ವಾಕ್ ಮಾಡಬೇಕಾದ್ರೆ ಡೈನಮಿಕ್ ಸ್ಟ್ರೆಚ್ ಮಾಡ್ಬೋದು. ನಡೀತಾ ನಡೀತಾ ನಮ್ಮ ಕೈಯನ್ನ ನಿಧಾನ ಆರ್ಮ್ ಸರ್ಕಲ್ ಮಾಡುವಂಥದ್ದು, ಸ್ಟ್ರೆಚ್ ಮಾಡುವಂಥದ್ದು, ಲಂಜಸ್ ಮಾಡುವಂಥದ್ದು, ಈ ರೀತಿ ಮಾಡಿದಾಗ ನಮ್ಮ ದೇಹ ರೆಡಿ ಆಗುತ್ತೆ. ವಾರ್ಮ್ ಅಪ್ ಮಾಡಿದಾಗ ನಾವು ಏಟ್ ಬೀಳುವಂಥದ್ದು, ನಡಿಬೇಕಾದ್ರೆ ಸಡನ್ ಆಗಿ ಒಂದ್ ಕಡೆ ಮಾಂಸಖಂಡ ಹಿಡ್ಕೊಳ್ಳುವಂಥದ್ದು, ಉಳ್ಕುವಂತಹ ಪ್ರಕೃತಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಂತರ ವಾಕಿಂಗ್ ಆದ್ಮೇಲೆ ಕೂಲ್ ಡೌನ್ ಮಾಡಬೇಕು. ಒಂದು 3ರಿಂದ 4 ನಿಮಿಷ ನಿಧಾನವಾಗಿ ನಡೆದು ಬಂದು ನಿಂತ್ಕೊಂಡ ನಂತರ ನಾವು ಸ್ಟ್ರೆಚಸ್ ಅನ್ನು ಮಾಡಬೇಕು. ಅಂದ್ರೆ ಕಾಫ್ ಸ್ಟ್ರೆಚ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್, ಕ್ವಾಡ್ರಿಸೆಪ್ ಸ್ಟ್ರೆಚ್, ಹಿಪ್ ಫ್ಲೆಕ್ಸರ್ ಸ್ಟ್ರೆಚ್, ಅಪ್ಪರ್ ಬಾಡಿ ಸ್ಟ್ರೆಚ್, ಇದೆಲ್ಲದನ್ನು ಸರಿಯಾಗಿ ಮಾಡೋದ್ರಿಂದ ನಿಧಾನವಾಗಿ ನಮ್ಮ ದೇಹವನ್ನ ಮತ್ತೆ ವಾಪಸ್ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ನಮ್ಮ ದೇಹ ಸಡನ್ ಆಗಿ ಮಾಂಸಖಂಡ ಸ್ಟಿಫ್ ಆಗ್ಬಿಡ್ಬಹುದು, ನಮ್ಮ ಕಾಲ್ಗಳಲ್ಲಿ ರಕ್ತ ಅಲ್ಲೇ ಪೂಲ್ ಆಗ್ಬಿಡ್ಬೋದು, ಅಥವಾ ಸಡನ್ ಆಗಿ ನಮಗೆ ತಲೆ ಸುತ್ತ ಬರುವಂಥದ್ದು, ವಾಕಿಂಗ್ ಸಡನ್ ನಿಲ್ಸ್ಬಿಟ್ರೆ ಈ ರೀತಿ ಭಾವನೆ ನಾವು ನೋಡಿರ್ಬೋದು. ಇದೆರಡೂ ಆಗದೆ ಇರಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ವಾರ್ಮ್ ಅಪ್ ಮಾಡಬೇಕು, ಸರಿಯಾಗಿ ಕೂಲ್ ಡೌನ್ ಮಾಡಬೇಕು. ಅವಾಗ ಏಟ್ ಬೀಳುವಂತಹ ಸಾಧ್ಯತೆ ಕಡಿಮೆ. 7ನೇ ತಪ್ಪು, ಸರಿಯಾದ ರೀತಿಯಲ್ಲಿ ನೀರನ್ನ ಕುಡಿದೇ ಇರುವಂತಹದ್ದು. ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ನೀರು ಕುಡಿದೇ ಇದ್ರೆ ನಾವು ನಡಿಬೇಕಾದ್ರೆ ಬೇಗ ಸುಸ್ತಾಗ್ಬಿಡ್ಬೋದು, ನಮ್ಮ ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್ಸ್ ಬರುವಂತ ಸಾಧ್ಯತೆ ಇರುತ್ತೆ, ನಮಗೆ ಡಿಹೈಡ್ರೇಷನ್, ದೇಹದಲ್ಲಿ ನೀರು ಕಡಿಮೆ ಆದಾಗ ಆಗುವಂತಹ ತೊಂದರೆಗಳೆಲ್ಲ ಕಾಣಿಸ್ಕೊಂಡ್ಬಿಡ್ಬೋದು.
ಅದಾಗಬಾರ್ದು ಅಂದರೆ ನಾವು ವಾಕಿಂಗ್ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1-2 ಲೋಟ ನೀರು ಕುಡಿಯೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ವಾಕಿಂಗ್ ನಾವು ಅರ್ಧ ಮುಕ್ಕಾಲು ಗಂಟೆಗಿಂತ ಜಾಸ್ತಿ ವಾಕಿಂಗ್ ಮಾಡುವಂತಹ ಸಂದರ್ಭ ಇದ್ದರೆ ಅವಾಗ ನಾವೊಂದು 20-20 ನಿಮಿಷಕ್ಕೆ 1 ಲೋಟ ನೀರನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಆ ವಾಕಿಂಗ್ ನಾವು ಪ್ರತಿದಿನ ಮಾಡ್ತೀವಿ ಅಂತಂದರೆ ವಾಕಿಂಗಿಂದ ಬಂದು ಒಂದು 10-15 ನಿಮಿಷ ನಂತರ ಅಥವಾ ವಾಕಿಂಗಿಂದ ಬಂದ ತಕ್ಷಣ 1-2 ಲೋಟ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನೀರನ್ನು ನಾವು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಿದಾಗುತ್ತೆ. 8ನೇ ತಪ್ಪು, ಏರು ಮತ್ತು ಇಳಿಜಾರು ಇರುವಂತಹ ಪ್ರದೇಶದಲ್ಲಿ ಸರಿಯಾದ ಭಂಗಿಯನ್ನು ಇಟ್ಕೊಂಡು ನಡಿದೇ ಇರುವಂತಹದ್ದು. ಏರಿರುವಂತಹ ಪ್ರದೇಶದಲ್ಲಿ ನಾವು ನಡಿಬೇಕಾದ್ರೆ ನಮ್ಮ ದೇಹವನ್ನು ಸ್ವಲ್ಪ ಮುಂದೆ ಬಾಗಿಸಿ ನಡಿಬೇಕಾಗುತ್ತೆ. ಮುಂದೆ ಬಾಗಿಸಿ ನಡೆದಾಗ ನಮ್ಮ ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳದೆ ನಡೆಯೋ ಹಾಗಾಗುತ್ತೆ. ಮೇರಿರುವಂತಹ ಪ್ರದೇಶದಲ್ಲಿ ನಡಿಬೇಕಾದ್ರೆ ಸಣ್ಣ ಸಣ್ಣ ಹೆಜ್ಜೆಯನ್ನು ನಡಿಬೇಕು. ನಮ್ಮ ಮುಂಗಾಲಿನ ಮೇಲೆ ಹೆಚ್ಚು ತೂಕವನ್ನು ಇಟ್ಕೊಂಡು ನಾವು ಮುಂದೆ ನಡೆಯುವಂತಹದ್ದು, ನಮ್ಮನ್ನ ಮೇಲೆ ಪುಷ್ ಮಾಡುವಂತಹ ಆ ರೀತಿಯಾದಂತಹ ಸ್ಟ್ರೈಡ್ ಇಟ್ಕೊಂಡು ನಾವು ನಡೆಯುವಂತಹದ್ದು ಒಳ್ಳೆಯದು ಅಂತ ಹೇಳ್ತೀವಿ. ತುಂಬಾ ಏರಿರುವಂತಹ ಪ್ರದೇಶದಲ್ಲಿ ಒಂದು ಕೋಲನ್ನು ಇಟ್ಕೊಂಡು ನಡಿಬಹುದು. ಅಥವಾ ಇಳಿಜಾರಿರುವಂತಹ ಪ್ರದೇಶದಲ್ಲಿ ನಮ್ಮ ದೇಹವನ್ನು ಸ್ವಲ್ಪ ಹಿಂದ್ಗಡೆ ನಾವು ಬಾಗಿಸ್ಕೊಂಡು ನಡೆದಾಗ ಆವಾಗ ಫ್ರೀಯಾಗಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳೋದಿಲ್ಲ. ನಮ್ಮ ಹಿಮ್ಮಡಿ ಮೇಲೆ ಫಸ್ಟ್ ಇಂಪ್ಯಾಕ್ಟ್ ಇದ್ದುಕೊಂಡು ನಿಧಾನವಾಗಿ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ನಾವು ಇಳಿಜಾರಿರುವಂತಹ ಪ್ರದೇಶದಲ್ಲಿ ನಡೀತಾ ಹೋಗಬೇಕು. ಸರಿಯಾಗಿರುವಂತಹ ಗ್ರಿಪ್ ಇರುವಂತಹ ಶೂ ಅನ್ನು ಹಾಕೊಂಡು ನಡಿಬೇಕು ಇಳಿಜಾರಿರುವಂತಹ ಪ್ರದೇಶದಲ್ಲಿ. ಈ ಮುಂಜಾಗ್ರತೆಯನ್ನ ತಗೊಳ್ಳುವಂಥದ್ದನ್ನು ನಾವು ಮರಿಬಾರ್ದು. 9ನೇ ತಪ್ಪು, ವಾಕಿಂಗ್ ಮಾಡಬೇಕಾದ್ರೆ ನೋವು ಬಂದರೆ ಅದನ್ನು ತಡ್ಕೊಂಡು ಮುಂದೆ ಹೋಗುವಂತಹದ್ದು. ಇದು ತಪ್ಪು. ನಮ್ಮ ದೇಹ ನಮಗೆ ನೋವು ಕೊಡ್ತಾ ಇದೆ ಅಂದರೆ ಒಂದು ಸಿಗ್ನಲ್ ಕಳಿಸ್ತಾ ಇದೆ, ಸ್ವಲ್ಪ ಕೂತ್ಕೋ, ರೆಸ್ಟ್ ತಗೋ ಅಂತ. ಅದರ ಮಾತನ್ನು ನಾವು ಕೇಳಬೇಕು. ನಮ್ಮ ದೇಹದ ಪ್ರಕೃತಿಗೆ ತಕ್ಕ ಹಾಗೆ, ನಮ್ಮ ವಯಸ್ಸು, ನಮ್ಮ ದೇಹದ ಪ್ರಕೃತಿ ತಕ್ಕ ಹಾಗೆ ನಮ್ಮ ಸ್ಪೀಡ್ ಇರುತ್ತೆ. ಆದರೆ ಜೊತೆಗಿರೋರು ಯಾರೋ ಫಾಸ್ಟಾಗಿ ನಡೀತಿದ್ದಾರೆ ಅಂತ ಅವ್ರ ಜೊತೆ ಹೋಗೋಕ್ಕಾಗಲ್ವಲ್ಲ ಅಂತ ನೋವು ಬಂದರೂ ಕೂಡ ಮುಂದುವರಿಯುವಂಥದ್ದು ತಪ್ಪು. ನೋವು ಬಂತು ಅಂದ ತಕ್ಷಣ 1-2 ನಿಮಿಷ ಕೂತ್ಕೋಬೇಕು. ನೋವು ನಿಧಾನ ಕಡಿಮೆ ಆಗ್ತಿದೆ ಅಂತಂದರೆ ಕಡಿಮೆ ಸ್ಪೀಡಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಪೀಡಲ್ಲಿ ನಾವು ಮುಂದುವರಿಬೋದು. ಆದರೆ ತುಂಬ ಜಾಸ್ತಿ ನೋವು ಬರ್ತಿದೆ ಅಂದರೆ ಆದಷ್ಟು ಬೇಗ ವೈದ್ಯಕೀಯ ಸಲಹೆಯನ್ನು ಪಡಿಬೇಕು. ಡಾಕ್ಟರ್ ಹತ್ರ ಹೋಗಿ ಏನಾದರೂ ತೊಂದರೆ ಇದೆ ಅದನ್ನು ತೋರಿಸ್ಕೋಬೇಕು, ಸರಿಪಡಿಸ್ಕೋಬೇಕು. ತೊಂದರೆ ಸರಿಯಾದ ನಂತರದಲ್ಲಿ ನಾವು ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಮತ್ತೆ ಬಿಲ್ಡಪ್ ಮಾಡಿಕೊಂಡು ಮತ್ತೆ ಅದೇ ಸ್ಪೀಡಿಗೆ ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಆದರೆ ಅದನ್ನು ಇಗ್ನೋರ್ ಮಾಡಿಕೊಂಡು ನೋವು ಬಂದರೂ ಕೂಡ ನಾನು ತಡ್ಕೋತೀನಿ ಅಂತ ಹೇಳಿ ಮುಂದುವರಿಯುವಂತಹದ್ದು ಜಾಣ್ತನ ಅಲ್ಲ. ಹಾಗೆ ಮಾಡೋದ್ರಿಂದ ಇನ್ನಷ್ಟು ತೊಂದರೆ ಆಗ್ಬೋದು, ಇನ್ನಷ್ಟು ಕೀಲ್ಗಳಲ್ಲಿ, ಮಾಂಸಖಂಡಗಳಲ್ಲಿ ಸಮಸ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. 10ನೇದು ಮತ್ತು ಕೊನೆ ತಪ್ಪು, ಅಸುರಕ್ಷಿತ ಪ್ರದೇಶದಲ್ಲಿ ಮತ್ತು ಸಮಯದಲ್ಲಿ ವಾಕಿಂಗ್ ಮಾಡುವಂಥದ್ದು. ಬೆಳಿಗ್ಗೆ ಬೇಗ ಎದ್ದು ನಾನು ವಾಕಿಂಗ್ ಮಾಡಬೇಕು ಅಂತ ಬಹಳ ಜೋಶಲ್ಲಿ ಕತ್ಲೆ ಇರಬೇಕಾದ್ರೇ ನಡೆದು ಬಿದ್ದು ಬರೋರು ಬಹಳಷ್ಟು ಜನ ಇರ್ತಾರೆ. ಅಥವಾ ಮನೆ ಅಂಗಳದಲ್ಲೇ ನೀರು ಬಿದ್ದಿರೋದನ್ನ ನೋಡದೆ ಜಾರ್ ಬೀಳುವಂಥವ್ರು ಇರ್ತಾರೆ. ಆದ್ರಿಂದ ಸುರಕ್ಷಿತವಾಗಿ ನಾವು ವಾಕಿಂಗ್ ಮಾಡೋದು ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ಬೆಳಕಿದೆಯಾ, ನಾನು ನಡಿಬೇಕಾದ್ರೆ ಈಗ ಚಳಿಗಾಲ ಇದೆಯಾ, ಮಳೆಗಾಲ ಇದೆಯಾ ಅಥವಾ ಬೇಸಿಗೆಗಾಲ ಇದೆಯಾ, ಅದಕ್ಕೆ ತಕ್ಕ ಹಾಗೆ ನಾನು ಉಡುಪನ್ನು ತೊಟ್ಟಿದ್ದೀನಾ, ಸರಿಯಾದ ರೀತಿಯಲ್ಲಿ ನನ್ನ ಶೂ ಇದೆಯಾ, ಮಳೆ ಬರ್ತಿದೆ ಅಂದರೆ ನಾನು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ನಮಗೆ ಕೇಳ್ಕೋಬೇಕು. ಎಷ್ಟು ಸುರಕ್ಷಿತವಾಗಿ ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಅನವಶ್ಯಕವಾಗಿ ತೊಂದರೆಗಳಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು. ಇವತ್ತು ನಾವು ನಡಿಬೇಕಾದ್ರೆ, ವಾಕಿಂಗ್ ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಮಾಡುವಂತಹ 10 ತಪ್ಪುಗಳು ಏನು, ಅದರ ಪರಿಹಾರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.